ನಮ್ಮ ಸಮ್ಮುಖದಲ್ಲಿ ಮಾನ್ಯ ಶ್ರೀ ಪ್ರಮೋದ್ ರಾಯ್ ದೊಂಜೆಗುತ್ತು ಪ್ರಧಾನ ಗಡಿಕಾರರು, ಆಡಳಿತ ಮುಕ್ತೇಶ್ವರರು, ವೈದ್ಯನಾಥ ಕ್ಷೇತ್ರ ಗುರುಪುರ ಇವರು ನಮ್ಮ ಸಮ್ಮುಖದಲ್ಲಿದ್ದಾರೆ. ತಮಗೆ ತುಂಬು ಹೃದಯದ ಮಾನ್ಯ ಶ್ರೀ ನಾಯಕ್ ಶಿವರಾಮ್ ಕೆ 158 ಮಧ್ಯಮ ರೆಜಿಮೆಂಟ್ ಯೋಧರು ಕಾರ್ಗಿಲ್ನಲ್ಲಿ ಭಾಗವಹಿಸಿದ್ದವರು. ಬಹಳಷ್ಟು ಜನರಿಗೆ ಅಣ್ಣವ್ರು ಗೊತ್ತಿಲ್ಲ, ಆದ್ರಿಂದ ಇವ್ರು ನಮ್ಮವರೇ. ಇವರು 7 ದಿನ ಕೋರ್ಸ್ ಆಗಿದೆ. ಇವರು ಮಾನ್ಯ ಶ್ರೀ MC ಶೆಟ್ಟಿ ಅಣ್ಣನವರು ಮಾಜಿ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಹಾಗೂ ಲಯನ್ಸ್ ಕ್ಲಬ್ನಲ್ಲಿ ಬಹಳ ಆಕ್ಟಿವ್ ಆಗಿ ಎಲ್ಲ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಮೊನ್ನೆ ಆಗಸ್ಟ್ 15ಕ್ಕೆ ಲಯನ್ಸ್ ಕ್ಲಬ್ ಅಲ್ಲಿ ಸಿಟಿ ಸೆಂಟರ್ ಹತ್ರ ಒಂದು ದೊಡ್ಡ ಬೆಳಿಗ್ಗೆ ಇದೆ, ಅಲ್ಲಿ 7 days ಕೋರ್ಸ್ ಮಾಡಲಿಕ್ಕೆ ಶೆಟ್ಟಿ ಅಣ್ಣನವರು ಬಹಳಷ್ಟು ಸಹಯೋಗ ಕೊಟ್ಟರು. ಅಲ್ಲಿ 7 days ಕೋರ್ಸ್ ಆಗಿದೆ. ಅದಕ್ಕಾಗಿ ಒಂದ್ಸಲ ಅವರನ್ನ ಈ ರೀತಿ ಕರೆಯೋಣ ಅಂತ ಶೆಟ್ಟಿ ಅಣ್ಣನವರನ್ನ ಇವತ್ತು ಕರೆದು ನಮ್ಮವರೇ ಆದಂತಹ ಶೆಟ್ಟಿ ಅಣ್ಣನವರು ಶೆಟ್ಟಿ ಅಣ್ಣನವರಿಗೆ ತುಂಬು ಹೃದಯದ ಸ್ವಾಗತ. ಇನ್ನು ಶ್ರೀ ಕೃಷ್ಣಕುಮಾರ್ ಅಂಚನ್ ಗುರುಪುರದವರು, ಸಿವಿಲ್ ಇಂಜಿನಿಯರ್, ಅವರೀಗ ಬರಲಿದ್ದಾರೆ. ಸ್ವಲ್ಪ ಸಮಯದಲ್ಲಿ ಬರ್ತಾರೆ. ಅವ್ರಿಗೂ ಕೂಡ ಮೊದಲನೇ ಸ್ವಾಗತವನ್ನ ಬಯಸಿದ್ದೇವೆ. ಇವತ್ತಿನ ದಿನ ನಾವೆಲ್ಲರೂ ನಮ್ಮ ಭಾರತದ ಗಣರಾಜ್ಯೋತ್ಸವವನ್ನ ಆಚರಿಸ್ತಾ ಇದ್ದೇವೆ. ಎಲ್ಲ ಇಡೀ ಭಾರತದಾದ್ಯಂತ ಅತ್ಯಂತ ಸಂಭ್ರಮವಿದೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಇದು ಆಧ್ಯಾತ್ಮಿಕ ಸಂಸ್ಥೆ ಆದರೂ ನಾವು ಭಾರತದ ಸೇವೆಯಲ್ಲಿ ನಾವು ಹೇಗೆ ಕಾರ್ಗಿಲ್ನಲ್ಲಿ ಇರ್ಬೋದು, ನಾವು ಧಾರ್ಮಿಕವಾಗಿ ಸೇವೆ ಮಾಡ್ತಾ ಇದ್ದೀರಾ, ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀರಾ, ನಾವು ಭಾರತದ ಸೇವೆಯಲ್ಲೇ ಇದ್ದೇವೆ. ನಮ್ಮದು ಆಧ್ಯಾತ್ಮಿಕವಾದಂತಹ ಸೇವೆ. ಎಲ್ಲಾ ರೀತಿಯ ಕ್ಷೇತ್ರಗಳಲ್ಲಿ ಎಲ್ಲಾ ರೀತಿಯ ಸೇವೆ ಮಾಡಿದಾಗಲೇ ಭಾರತ ಮುಂದೆ ಪ್ರಗತಿ ಪರವಾದಂತಹ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಬಹುದು. ಇವತ್ತು ಪ್ರಸ್ತುತ ಜಗತ್ತಿನಲ್ಲಿ ಎಲ್ಲರೂ ಹೇಳ್ತಾರೆ ಭಾರತ ಸ್ವರ್ಣಿಮ ಭಾರತ ಆಗಬೇಕು, ವಿಶ್ವಗುರು ಆಗಬೇಕು. ಅದಕ್ಕಾಗಿ ಎಲ್ಲರೂ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಎಲ್ಲಾ ಪ್ರಯತ್ನಕ್ಕಿಂತ ಅತ್ಯಂತ ಮುಖ್ಯವಾದ ಪ್ರಯತ್ನ ಯಾವುದಾಗಿದೆ ಅಂದ್ರೆ ಅದು ಭೌತಿಕ ಮಟ್ಟದಲ್ಲಿ, ಮಾನಸಿಕ ಮಟ್ಟದಲ್ಲಿ, ಆಧ್ಯಾತ್ಮಿಕ ಮಟ್ಟದಲ್ಲಿ, ಸ್ಪಿರಿಚುವಲ್ ಲೆವೆಲ್ನಲ್ಲಿ ಪ್ರಯತ್ನ ಎಲ್ಲರೂ ಸೇರಿ ಮಾಡಬೇಕಾಗಿದೆ. ಬರೀ ಸ್ಪಿರಿಚುವಲ್ ಇನ್ಸ್ಟಿಟ್ಯೂಷನ್ಸ್ ಅಷ್ಟೇ ಅಲ್ಲ, ಅದರಲ್ಲೂ ಬ್ರಹ್ಮಕುಮಾರೀಸ್ ಬೇರೆ ಇನ್ಸ್ಟಿಟ್ಯೂಷನ್ ಅವರು ಯಾರು ಈ ರೀತಿ ಹೇಳಲ್ಲ. ಆದ್ರೆ ನಾವು ಹೇಳ್ತೇವೆ, ನಾವು ಇಲ್ಲಿ ನಮ್ಮ ತನು ಮನ ಧನ ಸಮಯ ಶ್ವಾಸ ಸಂಕಲ್ಪವನ್ನು ಸಮರ್ಪಣೆ ಮಾಡಿ ಭಾರತವನ್ನ ಸ್ವರ್ಣಿಮ ಭಾರತ ಬರೀ ವಿಶ್ವಗುರು ಅಷ್ಟೇ ಅಲ್ಲ, ಭಾರತವನ್ನ ಸ್ವರ್ಗವನ್ನಾಗಿ ಮಾಡ್ತೇವೆ ಅನ್ನುವಂಥದ್ದು ನಾವು ಖಡಾಖಂಡಿತವಾಗಿ ಎಲ್ಲರ ಮುಂದೆ ಒಪ್ಪನಾಗಿ ಹೇಳ್ತಾ ಇದ್ದೇವೆ. ಆದ್ರೆ ಇಲ್ಲಿ ಈ ಭಾರತವನ್ನ ಸ್ವರ್ಣಿಮ ಭಾರತ ಮಾಡುವಂತ ಕೆಲಸ ಬರೀ ಮನುಷ್ಯರದ್ದಾಗಿಲ್ಲ. ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಇಲ್ಲಿ ನಮ್ಮೆಲ್ಲರ ಬೆನ್ನೆಲುಬಾಗಿ ಆಧಾರ ಸ್ತಂಭ ಆಗಿ ಒಬ್ಬರಿದ್ದಾರೆ. ಅವರನ್ನ ಇಡೀ ಜಗತ್ತು ಆರಾಧನೆ ಮಾಡ್ತಾ ಇದೆ. ಅವ್ರು ಯಾರು ಅಂತಂದ್ರೆ ಪರಮ ಜ್ಯೋತಿ ಸ್ವರೂಪ ಪರಮಪಿತ ಶಿವ ಪರಮಾತ್ಮ. ಅವರ ಆಧಾರ ಇದೆ ಈ ಜಗತ್ತಿನಲ್ಲಿ. ಭಾರತ ಸ್ವರ್ಣಿಮ ಭಾರತ ಆಗಬೇಕು, ಸ್ವರ್ಗ ಆಗ್ಬೇಕಂದ್ರೆ ಹಿಂದಿನ ಶಕ್ತಿ ಇದೆ, ಶಿವನ ಶಕ್ತಿ. ಆ ಶಿವನ ಶಕ್ತಿ ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖಾಂತರ ಅದು ನಡೆಸ್ತಾ ಇದೆ, ಅದು ಆಗ್ತಾ ಇದೆ. ಅದಕ್ಕಾಗಿ ನಾವು ಈಗ ಅಣ್ಣವರದ್ದು ಈ ವಿಷಯ ಗೊತ್ತೇ ಇದೆ. ನಾವು 7 days ಕೋರ್ಸ್ ಮಾಡಿದ್ರೆ ಅವ್ರಿಗೆ ಗೊತ್ತೇ ಇದೆ. ಆದ್ರೆ ಆ ಒಂದು ಕಾರ್ಯ, ಶಿವನ ಕಾರ್ಯ ಇಲ್ಲಿ ನಡೀತಾ ಇದೆ. ಯಾಕಂದ್ರೆ ಮುಂದೆ ಭಾರತ ಶಿವಾಲಯ ಆಗಲಿದೆ. ಶಿವಾಲಯ ಅಂತಂದ್ರೆ ಅಲ್ಲಿ ಹೇಗಿರ್ತದೆ, ನಾವೆಲ್ಲ ಕನಸ್ಕೊಂಡಂತ ಭಾರತ ಸೋನೆ ಕಿ ಚಿಡಿಯಾ ಇತ್ತು ಅಂತ ಹೇಳ್ತಾರೆ, ಚಿನ್ನದ ಪಕ್ಷಿ ಆಗಿತ್ತು ಅಂತ ಹೇಳಿದ್ರು. ಮುಂದೆನೂ ಚಿನ್ನದ ಪಕ್ಷಿ ಆಗಲಿದೆ. ಅದಕ್ಕಾಗಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಶಾಂತಿಯ ಕ್ರಾಂತಿ
ಆಧ್ಯಾತ್ಮಿಕತೆಯ ಕ್ರಾಂತಿ ನಡೀತಾ ಇದೆ. ಕ್ರಾಂತಿಕಾರರು ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಅವರೆಲ್ಲ ಕ್ರಾಂತಿ ಮಾಡಿದ್ರು. ಕ್ರಾಂತಿಯ ಆಧಾರದಿಂದಲೇ ಭಾರತ ಸ್ವತಂತ್ರ ಆಗ್ತದೆ ಅಂತ ಅವ್ರು ನಂಬಿದ್ರು. ನಾವು ಇನ್ನು ಐದಾಗಲೇ ನಂಬುತ್ತಾ ಇದ್ದೇವೆ. ಕ್ರಾಂತಿಯ ಆಧಾರದಿಂದಲೇ ಭಾರತ ಸ್ವರ್ಗ ಭಾರತ ಆಗ್ತದೆ. ಯಾವ ಕ್ರಾಂತಿ? ಶಾಂತಿಯ ಕ್ರಾಂತಿ, ಆಧ್ಯಾತ್ಮಿಕತೆಯ ಕ್ರಾಂತಿ, ದೈವಿ ಗುಣಗಳ ಕ್ರಾಂತಿ, ಶಿವ ಪರಮಾತ್ಮನನ್ನ ನೆನಪು ಮಾಡುವಂತಹ ಕ್ರಾಂತಿ. ಭಗವಂತನ ನೆನಪಿನಿಂದಲೇ, ಶಿವನ ನೆನಪಿನಿಂದಲೇ ಭಾರತ ಸ್ವರ್ಣಿಮ ಭಾರತ ಆಗ್ತದೆ. ಒಂದು ಸೆಕೆಂಡಿನಲ್ಲಿ ಪರಮಾತ್ಮ ಯಾರು ಅಂತ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪರಮಾತ್ಮನನ್ನ ಜ್ಯೋತಿ ಸ್ವರೂಪ ಅಂತ ಹೇಳ್ತಾರೆ. ಶಿವಲಿಂಗ ಆಕಾರದಲ್ಲಿ ಪೂಜೆ ಮಾಡ್ತಾರೆ. ಆ ಭಗವದ್ಗೀತೆಯಲ್ಲೂ ಕೂಡ ಹೇಳಲಾಗಿದೆ, ಜ್ಯೋತಿ ಶಾಮಪಿತ ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸದಸ್ಯ ವಿಷ್ಟಿತಂ ಅಂತ. ಹಾಗಾದ್ರೆ ಪರಮಾತ್ಮನನ್ನ ಜ್ಯೋತಿ ಸ್ವರೂಪದಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳ ರೂಪದಲ್ಲಿ ಮಾಡ್ತಿರ್ತಾರೆ. ಲಿಂಗಗಳು ಅಂತ ಹೇಳಲ್ಲ, ಜ್ಯೋತಿರ್ಲಿಂಗಗಳು ಅಂತ ಹೇಳ್ತಾರೆ. ಆ ಜ್ಯೋತಿ ಸ್ವರೂಪದಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದಕ್ಕೆ ಪ್ರೂಫ್ ಈ ಸೆಕೆಂಡ್ ಈ ಚಿತ್ರ ಇದೆ ಅಲ್ವಾ. ಎರಡನೇ ಚಿತ್ರ ನಾವು ನೋಡ್ಬೇಕಾಗಿರುತ್ತೆ. ಒಬ್ಬರಲ್ಲಿ ತಪಸ್ ಮಾಡ್ತಾ ಇದ್ದಾರೆ ಮುರುಡೇಶ್ವರದಲ್ಲಿ. ಹೊರಗಡೆ ಮಳೆ ಬಿಸಿಲಿಗೆ ಒಂದು ದೊಡ್ಡ ಮೂರ್ತಿಯನ್ನ ನೋಡ್ತೇವೆ. ಆ ಮೂರ್ತಿ, ಆ ತಪಸ್ಸು ಮಾಡುವಂತವರಿಗೆ ಅವ್ರ ತಪಸ್ಸಿನ ಫಲ ಕೊಡುವಂತವ್ರು ಅವ್ರಿಗಿಂತಲೂ ಬೇರೆಯವರಿದ್ದಾರೆ ಅಂತ ಅರ್ಥ ಆಗ್ತದೆ. ನಾವು ವೈದ್ಯನಾಥ ಕ್ಷೇತ್ರ ಗುರುಕುಲದಿಂದ ಬಂದಂತವರು. ಪರಮಾತ್ಮ ವೈದ್ಯ ಪರಳೇ ವೈದ್ಯನಾಥಂಚ. ಪರಮಾತ್ಮ ವೈದ್ಯನಾಥನೂ ಹೌದು, ಅವಿನಾಶಿ ಸತ್ಯನೂ ಹೌದು, ಎಲ್ಲರ ಭವರೋಗಗಳನ್ನು ದೂರ ಮಾಡುವಂತ ವೈದ್ಯನಾಥ. ಅವ್ರು ಯಾರು ಅದರಲ್ಲಿ ತಪಸ್ ಮಾಡ್ತಾ ಇದ್ದಾರಲ್ಲ ಅವ್ರು ಅಲ್ಲ, ಅವರು ಬರೇ ತಪಸ್ವಿಗಳು. ಆದ್ರೆ ಅವ್ರಿಗಿಂತಲೂ ಮೇಲೋಗ್ತಿರ್ತಾರೆ ಪರಮ ಜ್ಯೋತಿ ಸ್ವರೂಪ. ಆ ಜ್ಯೋತಿಯನ್ನ ಇಲ್ಲಿ ನಾವು ಕಾಣ್ಬೋದು. ಒಂದು ಜ್ಯೋತಿ ಕಾಣ್ತೇವೆ ಮೇಲೆ. ಪರಮಾತ್ಮ ಆ ಜ್ಯೋತಿ ಸ್ವರೂಪ ಆಗಿದ್ದಾರೆ. ಆ ಜ್ಯೋತಿಯನ್ನ ಕಲ್ಲಿನಲ್ಲಿ ಆಕಾರ ಮಾಡಿದರೆ ಗೋಲಾಕಾರ ಆಗ್ತದೆ. ಪರಮಾತ್ಮನ ಹೆಸರು ಶಿವ. ಶಿವ ಅಂತಂದ್ರೆ ಸದಾ ಕಲ್ಯಾಣಕಾರಿ, ಸದಾ ಮಂಗಳಕಾರಿ, ಸದಾ ಶುಭಕಾರಿ ಅಂತ. ಆ ಜ್ಯೋತಿಯನ್ನ ಕಲ್ಲಿನಲ್ಲಿ ಆಕಾರ ಮಾಡಿದರೆ ಗೋಲಾಕಾರ ಆಗ್ತದೆ ಶಿವಲಿಂಗ. ಕೆಲವೊಬ್ಬರೆಲ್ಲ ನಮ್ಮ ಅಂಗೈಯಲ್ಲಿ ಈ ರೀತಿ ಶಿವಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ವೀರಶೈವರು ಅಂತ, ಲಿಂಗಾಯತರು ಅಂತ ಅವ್ರು ಹೇಳ್ತಾರೆ. ಇನ್ನ ಅದು ಜಂಗಮಲಿಂಗ. ನಾವು ಹೇಗೆ ಮೊಬೈಲ್ ಇಟ್ಕೊಳ್ತೇವೆ, ಮೊಬೈಲ್ ಎಲ್ಲಿ ಬೇಕಾದಲ್ಲಿ ಪೂಜೆ ಮಾಡ್ಕೊಳ್ಬಹುದು. ಇನ್ನೊಂದು ಇದು ಸ್ಥಾವರ ಲಿಂಗ. ಒಂದೇ ಜಾಗದಲ್ಲಿ ಅದನ್ನ ಸ್ಥಾಪನೆ ಮಾಡಿರ್ತಾರೆ, ಅಲ್ಲಿ ಹೋಗಿ ನಾವು ಪೂಜೆ ಮಾಡ್ತೇವೆ. ನಮ್ಮ ವೈದ್ಯನಾಥ ಕ್ಷೇತ್ರ ಸ್ಥಾವರ ಲಿಂಗ ಕ್ಷೇತ್ರ. ಹಾಗಾದ್ರೆ ಈ ರೀತಿ ಪರಮಾತ್ಮನ ಶಿವಲಿಂಗ ರೂಪದಲ್ಲಿ ಆರಾಧನೆ ಮಾಡಿ ಅಲ್ಲಿ ತಪಸ್ ಮಾಡ್ತಾ ಇರುವಂತವರು ಅವರು ಬರೀ ಶಂಕರ ಮಾತ್ರ. ಅವರು ವೈದ್ಯನಾಥ ಅಲ್ಲ, ಅವರು ಗೋಕರ್ಣ ನಾಥೇಶ್ವರ ಅಲ್ಲ, ಮಂಜುನಾಥೇಶ್ವರ ಅಲ್ಲ, ಅವರು ಶಂಕರ ಮಾತ್ರ. ಈ ರೀತಿ ಶಿವ ಮತ್ತು ಶಂಕರನ ವ್ಯತ್ಯಾಸನ ತಿಳ್ಕೊಂಡು, ನಮ್ಮನ್ನೆಲ್ಲ ಆತ್ಮ ಅಂತ ತಿಳ್ಕೊಂಡು, ಯಾವಾಗ ಪರಮಪಿತ ಪರಮಾತ್ಮನನ್ನ ನೆನಪು ಮಾಡ್ತೇವೆ, ಆ ನೆನಪಿನ ವೈಬ್ರೇಷನ್ಸ್ ಇರ್ತವಲ್ವಾ, ಅದು ಪವರ್ಫುಲ್ ವೈಬ್ರೇಷನ್ಸ್. ಅದರಿಂದ ಭಾರತ 100% ಪಾವನ ಆಗ್ತದೆ. ಇವತ್ತು ಕುಂಭಮೇಳದಲ್ಲಿ ಹೋಗಿ ಜನ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಮೀನಿಂಗ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಅದಕ್ಕೊಂದು ಶಕ್ತಿ ಇದೆ, ಅದಕ್ಕೊಂದು ಮೀನಿಂಗ್ ಇದೆ. ಆದರೆ ನದಿ ನೀರಿನ ಸ್ನಾನದ ಜೊತೆಗೆ ಪರಮಾತ್ಮ ಇಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಜ್ಞಾನ ಸಾಗರ, ಜ್ಞಾನದ ಹೊಳೆಯೇ ಹರಿಸ್ತಾ ಇದ್ದಾರೆ. ಈ ಜ್ಞಾನದ ಹೊಳೆಯಲ್ಲಿ ಬಿದ್ದಾಗ ನಾವು ಪಾವನ 100% ಆಗ್ತದೆ. ಭಾರತ ಸ್ವರ್ಣಿಮ ಭಾರತ ಆಗ್ತದೆ. ಆದ್ರಿಂದ ನಾವು ಬಹಳ ಭಾಗ್ಯಶಾಲಿಗಳು. ಈ ಭಾರತದ ಪವಿತ್ರ ಹಬ್ಬದ ದಿನ ಭಗವಂತ ತಮ್ಮನ್ನ ಈ ಮನೆಗೆ ಕರೆಸ್ಕೊಂಡಿದ್ದಾರೆ. ಆದ್ರಿಂದ ತಮ್ಮ ಭಾಗ್ಯವನ್ನ ಇನ್ನೂ ತಾವು ಮುಂದುವರಿಸಿಕೊಳ್ಳಿ. ನಿಮ್ಮ ಕ್ಷೇತ್ರದಲ್ಲೇ ಇರ್ಬೋದು, ನಿಮ್ಮ ಕ್ಷೇತ್ರದಲ್ಲಿ ಕೂಡ ನಾವು ಬರಲಿಕ್ಕೆ ರೆಡಿ ಇದ್ದೇವೆ. ಈಗ ಮಹಾಶಿವರಾತ್ರಿ ಸಮೀಪ ಬಂತು. ಶಿವ ಧ್ಯಾನವನ್ನ, ಶಿವ ಯೋಗವನ್ನ, ಪರಮಾತ್ಮನನ್ನ ನೆನಪು ಮಾಡೋದು. ಬರೀ ಓಂ ನಮಃ ಶಿವಾಯ ಹೇಳಿದ್ರೆ ಆಗೋದಿಲ್ಲ. ಅವ್ನು ಯಾರನ್ನು ತಿಳ್ಕೊಳ್ಬೇಕು, ನಮ್ಮ ಮನಸ್ಸನ್ನ ಅವ್ನ ಜೊತೆ ಕನೆಕ್ಟ್ ಮಾಡಬೇಕು. ಅದರಿಂದ ನೀವು ಅವಕಾಶ ಕೊಟ್ರೆ ನಾವಲ್ಲಿ ಬಂದು ಈ ಶಿವಯೋಗವನ್ನ ಆ ವೈದ್ಯನಾಥ ಕ್ಷೇತ್ರದ ಜನರಿಗೆ ಇರ್ಬೋದು, ಚಟ್ಟಿಯನ್ನ ಮಂದಿಯಲ್ಲೆಲ್ಲ ಅರೇಂಜ್ಮೆಂಟ್ ಮಾಡ್ತೀರಾ, ಅಲ್ಲಲ್ಲಿ ನಾವು ಬಂದು ಈ ಶಿವ ಯೋಗವನ್ನ ಕಲಿಸ್ಲಿಕ್ಕೆ ನಾವು ರೆಡಿ ಇದ್ದೇವೆ ಅನ್ನೋದು ನಾವು ಕೂಡ ನಮ್ಮ ಯೋಧರನ್ನೆಲ್ಲ ಸೇರಿಸಿ ಒಟ್ಟಿಗೆ ಮಾಡಿದ್ರೆ ನಾವು ಬಂದು ಫ್ರೀ ಆಗಿ ಕಲಿಸ್ಕೊಡ್ತೇವೆ. ಯಾಕಂದ್ರೆ
ನಮಗೆ ತಿಳಿದಿರುವಂತಹ ಪರಮಾತ್ಮ ಎಲ್ಲರಿಗೂ ಒಟ್ಟಾಗಿ ಅನ್ನುವಂತಹ ಶುಭ ಭಾವನೆ ಇದೆ. ಆದ್ರಿಂದ ನೀವು ಅವಕಾಶ ಮಾಡಿ ಕೊಡಬೇಕಾಗಿ ವಿನಂತಿಸುತ್ತಾ ಮತ್ತೊಮ್ಮೆ ಭಾರತದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸುತ್ತಾ ನಮ್ಮೆಲ್ಲರ ಈ ಶುಭ ದೀಪ ಆಗಿ ಎಲ್ಲ ಭಾರತ ಹಾಗೂ ವಿಶ್ವದ ಜನರಲ್ಲಿ ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಸಂಪತ್ತು ಶಿವ ಪರಮಾತ್ಮನ ಸಂರಕ್ಷಣೆಯ ಛತ್ರ ಛಾಯಿಸಿದ ಸಿಗಲಿ ಅನ್ನುವಂತಹ ಶುಭ ಭಾವನೆ. ಓಂ ಶಾಂತಿ. ದೀಪ ಬೆಳಗಿಸೋಣ. ಮಹೋದಯರು ತಮ್ಮ ಶುಭಾಶಯಗಳನ್ನ ಅರ್ಪಿಸಬೇಕಾಗಿ ವಿನಂತಿ. ಓಂ ಶ್ರೀ ಗಂಗಾನಾಥೇಯ ನಮಃ. ಓಂ ಶ್ರೀ ವೇದಾಂತ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತಾ. ಈ ಕ್ಷೇತ್ರದ ಅಧಿಪತಿ ಸರ್ವ ವಿಘ್ನ ನಿವಾರಣೆ ಮಾಡುವಂತಹ ನಾರಾಯಣ ದೇವರ ಸಾನ್ನಿಧ್ಯಕ್ಕೆ ತಲೆಬಾಗಿ ಭಕ್ತಿಯಿಂದ ಪ್ರಣಾಮ ಮಾಡ್ತಾ ಸಾವಿರ ಜೀವನದೊಡೆ ಕೃಪೆ ಭಾಷಣ ಮಾತ ಗುರುವೇ ಕೃತ ಮಾತೆಯ ವಿಷಯ ಒಂದು ಅರ್ಥಾರ್ಥಗಳಿಗೆ ಜಾಸ್ತಿ ಆಗ್ತದೆ ನನ್ನ ನಂಬಿಕೆ. ಸಾವಿರ ಜೀವನದೊಡೆ ಗಣಾಧಿಪತಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಶ್ರೀ ಮಂಜುನಾಥ ಸ್ವಾಮಿ ತನ್ನ ಸಾನ್ನಿಧ್ಯದ ಕರ್ಣಪಾಲಕವನ್ನು ಅಂಚನೆ ಮಂಗಳೂರಿನ ಒಳಗೆ ಬಂದರೆ ಮಂಗಳಾಂಬೆ ಆದಿಮಾಯ ಸ್ವರೂಪಿ ಕಾರ್ಯ ಶಿವೆ ಸರ್ವಮಂಗಳ ಕೊರಪಿನ ಆ ಮಹಾಶಕ್ತಿನ ಸಾನ್ನಿಧ್ಯದ ಪ್ರಾರ್ಥನೆ ತಂದು ಎನ್ನ ಪಟ್ಟದ ರಚೆ ಎಂಟು ದೇವೆಲ್ಲ ಎಂಟು ದೈವಲಾಯ ಮಹಾಶಕ್ತಿ ವೈದ್ಯನಾಥನ ಸಾನ್ನಿಧ್ಯದ ಪ್ರಾರ್ಥನೆ ಮಾತಿನ ಆ ಚಿತ್ತವನ್ನು ಮುಗಿಯುವುದು ಮುಂಚೆ ಯಾಕಂದರೆ ಮಾತ ದೈವತೆಯ ಚಿತ್ತವನ್ನು ಮುಗಿಯುವುದು ಈ ವೇದಿಕೆಗಳ ಅಲಂಕೃತವಾದ ಬಾರಿ ಕೊಡುವುದ ಧರ್ಮ ಪ್ರಜ್ಞೆಯಂಚಿನ ಜೀವನ ಸಾರ್ಥಕತೆ ಹೆಚ್ಚಿನ ಬಂದಿನ ಉಲ್ಲೇಖ ಮತ್ತು ನೆಚ್ಚಿನ ನನ್ನ ಅಕ್ಕನೇ ಕುಂದೆ ಸ್ವಾಗತ ಭಾಷಣ ಮಾಡ್ತೇವೆ. ಅನುಭವ ಬಂಡ ನನ್ನ ಅನುಭವ ಬಂಡ ಜ್ಞಾನ ಸಾಗರ ಅದಕ್ಕೆ ಅನ್ನ ಆ ಒಂದು ವರ್ಚಸ್ಸಿಗೆಯನ್ನ ತರದಗಾದಿಯರಿಗೆ ನಾವು ದುರ್ಮಿಳ ಸಂದಾಯ ಮತ್ತೊಂದು ಅಂಚನೆ ನಮ್ಮನ್ನು ಕಾಪುತಿಯನ್ನು ಕಾತುವ ಮಹಾಶಕ್ತಿಯರ ಪಂಡ ಅವನಿಗೆ ಯೋಧಿ போனாக பண்டது போப்பிட்டேங்க அம்மா தற்காய் பண்டது ಅಂಚಿನ ಯೋಧೆ ನಮ್ಮ ಈ ಸುಖ ಸಮೃದ್ಧಿ ಕೊಡೋಣ ಆ ಯೋಧನಗಳು ಕಣ್ಣು ಇರೋದು ನಾವು ಕಂಡಿನ ನಮ್ಮ ಗಡಿಗೆ ಕಾಲ್ಕೊಂಡ್ಬರ್ತಾನ ಆ ನಿಸ್ವಾರ್ಥ ಸೇವೆ ಮಾಡುವಂತ ಸೈನಿಕ ನಮ್ಮ ಒಂದು ನಮ್ಮ ಸಂಸ್ಕಾರಣ ಸಂಸ್ಕೃತಿ ವೈಜ್ಞಾನಿಕ ಮಹಾಭೋಗ್ಯಲ್ಲಿ ಬರೋದು ಅಂಚಿನ ಅಣ್ಣೆಯನ್ನ ಬಲತ ಮರಕ್ಕೆ ಹಿಡಿದುಕೊಳ್ತೇವೆ ಅರೆಗಳ ಸೊಮ್ಮೆಲೆ ಸದಾಯ ಅಂಚಿನ ಅಣ್ಣೆ ಬಾರಿ ಮಲ್ಲ ಧರ್ಮದರ್ಶಿ ಮೋನಡಿ ಗೊತ್ತಾಗ್ತದೆ ಏಸ್ ಮಲ್ಲ ಸೌಜನ್ಯ ಏಸ್ ಮಲ್ಲ ಪ್ರಭಾವಿ ವಿಚಾರ ಅಣ್ಣನ ಪುದರುಗಳೇನು ಮಲ್ಬಿಡಿ
ಅರೆಗಳನ್ನ ಸಮ್ಮೇಳಿಸಿದ ಇದು ಮತ್ತೊಂದು ಅಂಕನೆ ಶುಕ್ರವಾರ ಬಂದು ಕುಂಟುಡು ನಮ್ಮ ಸನಾತನ ಹಿಂದೂ ಧರ್ಮ ಈ ಸಂಸ್ಕೃತಿ ಪರಂಪರೆದ ಚೈತನ್ಯದಾದ ನೆತ್ತ ನಿರ್ಮಲದಾದ ಅವು ಆ ರೀತಿ ನಮ್ಮ ಅಂತಃಕರಣ ಶಕ್ತಿ ಮತ್ತು ಬಾಯಮುಕ್ತವಾದ ಆ ಬದ್ದು ಕುಂಟುಡು ನಮ್ಮ ಮಾತರಿಗಳ ತೋಜಾವಡು ಬಂದ ಆ ಉಲ್ಲೇಖ ಗುಣ ನಡತೆ ಸಜ್ಜನಿಕೆ ಮಾತ ಎದುರಿಸಿದ ಅಣ್ಣನ ಬೇಕು ವಿಜ್ಞಾನ ಬೇಕು ಅಕ್ಕನ ಬೇಕು ವಿಜ್ಞಾನಕ್ಕೆ ಮಾತರಿಗಳನ್ನು ಅಂದ್ರೆ ಎಂಟು ಭಾಷಣ ಆತ್ಮದ ಜ್ಞಾನಿ ಆನಂದ್ ಆತ್ಮದ ಪಂಡಿತರಾದ ಜ್ಞಾನ ಈ ದೈವ ದೇವರನ್ನ ಕೊಡಿಯಕ್ಕೆ ಧರ್ಮಿಷ್ಠರಾದ ಬರ್ತದೆ ಸಂಪೂರ್ಣ ಶರಣಾಗತಿಯಾದ ಬರ್ತದೆ ಆಯಾ ಅಡ್ಡಗುರಿಯನ್ನಲ್ಲ ಆಯನ ಸುಭಿಕ್ಷೆ ಅವರ ಪಡೆದ ರೆಡ್ಡಿಯ ಗಂಧದೊಟ್ಟಿನ ವ್ಯಕ್ತಿಯಾದ ಎಂಟು ಅನಿತಕ್ಕ ಇಂಜನೆ ಮುಲ್ಪರ್ದು ಪಂಡೆ 26ನೇ ಗಣರಾಜ್ಯೋತ್ಸವ ಮಂತ್ರಿ ಕ್ಯಾರೆಕ್ ಮಂಡನೆ ಮಾಡ್ತಾರೆ ಅಪ್ಪ ಯಾನ್ ಪಂಡೆ ದಾದ ಅನುಭವಿಸಬೇಕಾದ ವಿಷಯ ದೈವದೇವರ ವಿಷಯಕ್ಕೆ ಪಕ್ಕ ಬಲೆ ಬರ್ತದೆ ಸ್ವಲ್ಪ ಒಂಚೂರು ಎಂಕ್ಲೇಜ್ ಬರ್ತದೆ ಈಗ ಇನ್ನ ಉಪಸ್ಥಿತಿ ಎಂಕ್ಲೇಜ್ ಮಾಡಲಾರ ಅವ ಮಲ್ಲ ಪಾತ್ರ ಯಾಕೆ ಮಾತರಿಗಳು ಒಡೆಯದ್ದು ಮಾತರಿಗಳ ಸೊಮ್ಮೆಲಿಸಿದ ಮತ್ತೊಂದು ಮಾತರಿಗಳ ನಮ್ಮ ಗಣರಾಜ್ಯೋತ್ಸವದ ಪ್ರವಾಸ ನಮ್ಗೆ ಮಾತರಿಗಳ ಒಂದು ರಾಷ್ಟ್ರೀಯ ಪರ್ವ ನೆತ್ತ ಶುಭಾಶಯನ ಮಾತರಿಗಳನ್ನು ತರದಕ್ಕಾದರಿಗೆ ಶುಭಾಶಯನ ಕೊಡುವುದಿಲ್ಲ ಮಾತರಿಗಳ ಬಂಧುಗಳ ಗಣರಾಜ್ಯೋತ್ಸವ ಪಡೆದಾದ ಗಣರಾಜ್ಯೋತ್ಸವದ ಮಹತ್ವದಾದ ನೆತ್ತ ಬಗ್ಗೆ ಸತ್ಯ ಪಟ್ಟಣದ ಕೂಡ ಯೂಟ್ಯೂಬ್ ಕೆಲವು ಕೆಲವರಿಗೆ ಒತ್ತಿರುತ್ತೆ ತೆರೆದಿತ್ತು ಯಾನಿಗೆ ಸಮಿತಿ ಕೂತದಾದ ಧಾರ್ಮಿಕ ಮೆರಟಿ ಯಾನಿಗೆ ಬರ್ತೇವೆ ದೀವಳಿಗೆ ವಾದಿಗೂ ವಾರಜಸಗುಣ ವಾದಿಗೂ ಸಾತ್ವಿಕ ಗುಣ ವಾದಿಗೂ ತಾಮಸ ಗುಣ ವಾದಿಗೂ ಇತ್ಯಾದಿ ಮಕ್ಕಳು ದೇವರ ಪಂಡಿತ ಜೀವನ ಇಲ್ಲ ಜೀವನದ ಸಾರ್ಥಕತೆ ಇಲ್ಲ ನಮ್ಮ ದಯಪಟ್ಟು ಮಾತು ವಿಚಾರದಲ್ಲಿ ಅನ್ಕೊಳ್ಳ ಈ ನಮ್ಮ ಇತಿಹಾಸವಂತೆ ಕಮ್ಮಿ ಹೋಗಿದೆ ಆಟ ಈ ಗಣರಾಜ್ಯೋತ್ಸವದ ಪೂರ್ವಭಾವಿ ಅಂತ ನನಗೆ 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಮಾತರಿಗಳನ್ನು ಗೊತ್ತಿದ್ದ ವಿಚಾರ ಈ ಸ್ವಾತಂತ್ರ್ಯ ಸಿಕ್ಕಿರ ತುಂಬು ಅವೇದ ಪುಣ್ಯ ಪುರುಷರು ನಮಗೆ ಸ್ವಾತಂತ್ರ್ಯ ಸಿಕ್ಕಿರ ಹೋರಾಟ ಮಾಡ್ತದೆ ಅಕ್ಕಳ ಬಲಿದಾನ ಆಯಿತು ಅಕ್ಕಳ ಬಗ್ಗೆ ನಮ್ಮ ಯೋಚನೆ ಮಾಡ್ಬಿಡ ಗಂಭೀರವಾಗಿ ಯೋಚನೆ ಮಾಡ್ಕೊಂಡ ಪರಿಸ್ಥಿತಿ ಆ ಧರ್ಮ ಪ್ರಜ್ಞೆನೂ ಯಾನಗಳಿಗೆ ತುಂಬಾ ಅವೇದವನ್ನು ಬುಧರಿಗೆ ತೋಜಿನ ಬುಧರಿಗೆ ತೋಜಂತಿನ ಅಲೌಕಿಕವಾದ ಕೆಲವು ಶಕ್ತಿ ಇಲ್ಲ ಆಯ್ತಾ ನಂಗೆ ಸ್ವಾತಂತ್ರ್ಯ ಸಿಕ್ಕಿರ ಪಡೋದು ಹೋರಾಟ ಮಾಡ್ತದೆ ನಂಗೆ ಬಲಿದಾನ ಏನಂತಿನ ಮಹಾಯೋಧರಾಗ ನಮ್ಮ ಪ್ರಭಾವಿ ನಾಯಕರಾಗ ಅಕ್ಲೇದು ತುಂಬಾ ಕಾಲದ ಉಡೋದಿಲ್ಲ ಸಮ್ಮೇಳನ ಮಾಡ್ತೋದಿಲ್ಲ ಅಂಚನೆ ಬಂದಲ್ಲ ಸ್ವಾತಂತ್ರ್ಯ ಸಿಕ್ಕಿನಿಂದಾದ ನಮ್ಮ ಇಂದು ಸ್ವಾತಂತ್ರ್ಯ ನಮ್ಮ ಕಳೆ ಉಂಟ ಸುರುಟು ನಮ್ಮ ಪುರುಡು ನಮ್ಮ ಒಂದೇ ಒಂದು ಭಾರತ ದೇಶದ ಒಂದು ವಿಪರ್ಯಾಸ ಪಟ್ಟ ನಮ್ಮ ಮಿತ್ರ ನನಗೆ ನಂಬಿಕೆ ಒಂದು ಮಾತುಗಳನ್ನು ಬಂದ್ಬಿಡಿ ಒಂದು 80% ಜನಗಳಿಗೆ ನಮ್ಮ ಮಿತ್ರ ನನಗೆ ನಂಬಿಕೆ ನನಗೆ ವ್ಯಕ್ತಿ ಪ್ರತಿಷ್ಠೆ ಮತ್ತು ನಂಬಿಕೆ ಒಗ್ಗಟ್ಟಿ ನಮ್ಮ ಸ್ವಾರ್ಥರು ನಮ್ಮ ಜೀವನನೇ ಪುನಃ ದಾದಪಟ್ಟ ಪರರಾಷ್ಟ್ರದ್ದು ಬರ್ತೇವೆ ಪರವರದ್ದು ಬರ್ತೇವೆ ನಮ್ಮ ವೀಕ್ನೆಸ್ ಪಾಯಿಂಟ್ ಬಂದುಂಟೆ ನಕ್ಕೆ ಸ್ವತಂತ್ರವಾದ ಬುದ್ಧಿಗೆ ಅಂದ್ರೆ ಒಜ್ಜಿ ರಾಜ್ಯಗಳ ಮಕ್ಕಳ ರಾಜ್ಯಕ್ಕೆ ಮನ ಉಲ್ಲಾಸ ನಮಗೆ ಜಾಸ್ತಿ ಪ್ರಚೋದನಕಾರಿ ಆ ಒಂದು ಆಮಿಷ ನೋಡುವುದು ನಮ್ಮ ಮಿತ್ತದ ಒಗ್ಗಟ್ಟನ್ನು ಪಡುತ್ತದೆ ನಮ್ಮ ದೇಶದ ಆ ಸಂಪತ್ತನ್ನು ಪೂರ ಹೋಗಿದೆ ಫ್ರೆಂಚರಾದಿಗೂ ಡಚ್ಚರಾದಿಗೂ ಆಂಗ್ಲರಾದಿಗೂ ಬ್ರಿಟಿಷರಿಗೂ ಮಾತ್ರ ಅನೇಕ ರೀತಿಯ ವರ್ಷ ನಮ್ಮ ರಾಜ್ಯಭಾರ ಹೋಗಿದೆ ಆ ಐದು ಬಂದ ಒಂದು ಕರ್ಮೂರು ನಮ್ಮ ಗಾನದಿಂದ ನಮ್ಮ ನೀರಿನಿಂದ ಪ್ರೊಜೆಕ್ಟಿಂದ ಲೆಕ್ಕ ನಮ್ಮ ಲೆಕ್ಕದ ಹೋಗಿದೆ ಆಂಡಲ ಕೆಲವು ಪುಣ್ಯ ಪುರುಷರು ಯೋಚನೆ ಮಾಡ್ತಾರೆ ನಮ್ಮ ವಿಶ್ವಗುರುವಾಯಿನ ದೇಶ ಈ ಪಟ್ಟದ ಈ ವಿಶ್ವಗುರುವಾಯಿನ ಈ ದೇಶಗಳು ನಮ್ಮ ಸಂಸ್ಕೃತಿಗೆ ಒಯ್ಪಾಡು ನಮ್ಮ ಪರಂಪರೆಗೆ ಒಯ್ಪಾಡು
ಅಕ್ಕಲು ಬಂದು ನಮ್ಮ ದೇವಸ್ಥಾನ ನೋಡ್ಬಾರ್ದು ಧ್ವಂಸ ಮಾಡ್ತದೆ, ನಮ್ಮ ಸಂಸ್ಕೃತಿ ಮಾತ್ರ ಹಾಳು ಮಾಡ್ತದೆ, ಅದಕ್ಕೆ ವಿಷ ಬೀಜ ಬಿಟ್ಟು ಹೋಯಿದೆ. ಇದು ಕಾರಣ ಏನು? ನನ್ನ ಕಾರಣ ಎಲ್ಲ ನಮ್ಮ ಒಗ್ಗಟ್ಟಿನ ಕಾರಣ, ನಮ್ಮನ್ನು ನಮ್ಮ ತೆರೆಯೋದರ ಕಾರಣ, ನಮ್ಮ ಹಿರಿಯರು ಧ್ವಜಾರೋಹಣ ಧರ್ಮದ ನಡೆ ಇಟ್ಕೊಂಡು, ನಮ್ಮ ಸಂಸ್ಕೃತಿ ಇಟ್ಕೊಂಡು, ನಮ್ಮ ಪರಂಪರೆಯನ್ನು ಗೆಜ್ಜೆಕೊಂಡು ಆಯ್ತ ಮಹತ್ವದ ಆಯ್ತ ಪವಿತ್ರತೆ ಆಧಾರಪಟ್ಟ ತೆರೆಯೋಣ ನಮ್ಮ ಸೋತುಪಾಯ. ಅದರ ಪಕ್ಕ ಸ್ವಾತಂತ್ರ್ಯ ಸಿಗದು 1949 ನವೆಂಬರ್ 20 ನಮ್ಮ ಸ್ವಾತಂತ್ರ್ಯ ಸಿಕ್ಕಿ ಬಂದ ನಮ್ಮ ಜೀವನ ಇಟ್ಟಬಹುದು. ಕೊಂಚ ಶಿಪ್ಪು ಕೊಂಚ ನಾವಿಕೆ ಬೋರ್ಡಿಗೆ, ದೋಣಿಗೆ ಅಂಬಿಗೆ ಬೋರ್ಡಿಗೆ, ಫ್ಲೈಟ್ ಕ್ಯಾಪ್ಟನ್ ಬೋರ್ಡ್, ಅಂಚೆ ಗಾಡಿ ಡ್ರೈವರ್ ಬೋರ್ಡ್, ನಮ್ಮ ಜೀವನ ಹೆಚ್ಚಬಹುದು. ಜೀವನದ ಅವರಿಗೆ ಸುತ್ತಿದ ವ್ಯವಸ್ಥೆ ಹೆಚ್ಚಬಹುದು ಬಂದ ಸಂವಿಧಾನ ನಿರ್ಮಾಣ ಮಾಡಲ್ಪಟ್ಟ ಪುಣ್ಯ ಮಹಾಘಟನೆಗಳಿಗೆ ಮಾತುಕತೆ ಯೋಚನೆ ಮಾಡ್ತಾರೆ. ಅಂಚೆ ಮಲ್ಪನಾಗ ನವೆಂಬರ್ 26 1946 ಇಸವಿಡು ಅಂಗೀಕಾರ. 1945 ಇಸವಿ ಇನ್ನಿತ ದಿನ ನಮ್ಮ ಇನ್ನು ಅನುಷ್ಠಾನ ಮಾಡ ಹೆಜ್ಜೆ ಬಂಡ ಮಾತರಿಗೆ ಸಮಾನವಾದ ಸ್ಥಾನಮಾನ, ಸಮಾನವಾದ ಭಕ್ತಿ, ಸಮಾನವಾದ ಸಂರಕ್ಷಣೆ, ಸಮಾನವಾದ ಕಾನೂನು, ಸಮಾನವಾದ ಶಿಕ್ಷಣ, ಸಮಾನವಾದ ವೈದ್ಯಕೀಯ, ನಮ್ಮ ಸಮಾನತೆ ಬರಲು ನಮ್ಮ ಪತ್ತಪೆಟ್ಟು ಒಂಜೆಪೆಟ್ಟುಗಳಲ್ಲಿ ಏಕರಾಶಿಗೆ ಸೇರಿದೆ ಮಾತೆಲ್ಲ ಒಗ್ಗಟ್ಟಿನ ಮಂತ್ರಿಗಳು ನಮ್ಮ ಮುಷ್ಟಿ ಒಂಜಿ ಬೇರೆ ಪತ್ತನ ಮುಷ್ಟಿ ಆಗಿದೆ, ಐದು ಬೇರೆ ಪತ್ತನ ಮುಷ್ಟಿ ಆಗಿದೆ. ಆ ಮುಖ್ಯವಾದ ನಮ್ಮ ತುಂಬು ಪೈ ಪಂಪಿನ ಜನ ನಮ್ಮ ಪೂರ್ವರು ನಮ್ಮ ಹಿರಿಯ ಸಂವಿಧಾನ ಮಾಡಿದೆ. ಪಂಚಾಯತ್ ಆ ಸಂವಿಧಾನ ಇನ್ನು ಓಡೆ ಮುಟ್ಟುದನ್ನು ಬರ್ಬೇಕಂತ ವಿಚಾರ ಇದೆ. ಅಮ್ಮ ಬಂದಾಗನೆ ನಮ್ಮ ತೆರೆಯೋರು, ನಮ್ಮ ಅಂತಃಕರಣ ಶುದ್ಧಿ ಮಾಡುತ್ತದೆ, ನಮ್ಮ ಪರಮಾತ್ಮ ನಡೆ ಸುಪ್ರೀಂ ಪಂಡ ಒಂದೊಂದು ವಿಚಾರದ ಪಡೆದಾಗ ನಮ್ಮ ಮಸ್ತ್ ಹಿಂದೂ ಧರ್ಮಗಳು ಮಸ್ತ್ ತತ್ವಗಳು, ಆ ತತ್ವಗಳು ಪರಮ ಶ್ರೇಷ್ಠವಾದ ತತ್ವ ಯಾನಿ ವೇದಿಕೆ ಉಲ್ಲೇಖ ಮಲ್ಪ ನುಂಜಿ ಬ್ರಹ್ಮಕುಮಾರಿ ನಿರಾಕಾರ ಸ್ವರೂಪ ಭಗವಂತನ ನಿಖಿಲನ ಭಾವನೆ, ನಿಖಿಲನ ಕಲ್ಪನೆ, ಸುಪ್ರೀಂ ಕೋರ್ಟ್ ಪಂಡ ನಮ್ಮ ಆತ್ಮ, ನಮ್ಮ ಬುದ್ಧಿ ಪಂಡ ನಮ್ಮ ಹೈಕೋರ್ಟ್, ನಮ್ಮ ಮನಸ್ಸು ಪಂಡ ಡಿಸ್ಟ್ರಿಕ್ಟ್ ಕೋರ್ಟ್. ಆತ್ಮ ಅವಿನಾಶವಾದ ಆತ್ಮ ಜನ್ಮ ಜನ್ಮಾಂತರಗಳು ಒರೇನ ಆ ಚೈತನ್ಯದಲ್ಲಿ ಏನು ಯೋಗ್ಯವಾದ ಅಪ್ಪನ ಕರ್ಕೊಂಡು ಬರ್ತದೆ, ಆ ಸೂಕ್ಷ್ಮವಾಯು ಅಪ್ಪನ ಕರ್ಕೊಂಡು ಬರ್ತದೆ ಕುಳ್ಳಗನೆ ಆತ್ಮಗಳಿಗೆ. ಆ ಆತ್ಮಗೂ ಪಪ್ಪನದ ಅಮ್ಮನದ ಶ್ರೀಲಿಂಗ ಪುಲ್ಲಿಂಗ ಮಾತ ಇದು ಸೇರೋದು ಪ್ರಾಣವಾಯು. ಆ ಬಾಧೆ ಹುಟ್ಟದು ಮಲ್ಲ ಆದರೆ ಕಾಯ ಮಾತ್ರ ಬಾಲದಾದಿಗಳು ಅಪ್ಪನ ಧಾರಣೆ ಕಾಯ ಆಗಿತ್ತು. ದಾದಪಂಡ ಆ ಕಾಯಗಳು ಒಂದು ಅಪ್ಪನೆ ಕಲೆ, ಇಂದು ಅಮ್ಮನೆ ಕಲೆ ಪಡೆದ ನಮ್ಮ ಇಂದು ಪ್ರಾಣವಾಯು, ಸೂಕ್ಷ್ಮವಾಯು ಹೆಚ್ಚಿನ ಪಡೆದನ್ನ ಜನ್ಮ ಜನ್ಮಾಂತರಗಳು ಬಂದ ಆತ್ಮದ ಚೈತನ್ಯ. ಈ ಸೂಕ್ಷ್ಮವಾಯುದ ಒಟ್ಟಿಗೆ ನಮ್ಮ ಜನ್ಮ ಜನ್ಮಾಂತರಗಳು ಬಂದಿನ ಕರ್ಮದ ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಈ ಕರ್ಮದ ಬ್ಯಾಂಕ್ ಬ್ಯಾಲೆನ್ಸ್ ಇಚ್ಚಿನ ಪಡೆದಾಗ ಆ ಆತ್ಮ ಏನು ಪವಿತ್ರ ಆತ್ಮ, ಪುಣ್ಯದನ ಪಾಪದನ ಅತ್ತ ಕರ್ಮನಿ ಜನ್ಮದ ಹತ್ತಿರಲ್ಲ ಅದಕ್ಕೆ ಪ್ರಾರಂಭ ಸಂಚಿತ ಆಗಾಮಿ. ಆ ಆತ್ಮ ಮಲಯ ಪಕ್ಕ ಆ ಕಾಯನ ಬುದ್ಧಿ ನಿಯಂತ್ರಣ ಮಾಡಲಿಕ್ಕೆ ಕಂಟ್ರೋಲ್ ಮಾಡೋದು ಬುದ್ಧಿ ಹೈಕೋರ್ಟ್, ಅಂಚೆ ಡಿಸ್ಟ್ರಿಕ್ಟ್ ಕೋರ್ಟ್ ಬಂದ ಮನಸ್ಸು. ನಮ್ಮ ಜೀವನ ಒಂದು ಗಾಡಿಗೆ ಡ್ರೈವರ್ ಅಂತ ಹೇಳಿದ್ರೆ ಅಂಚೆ ನಮ್ಮ ಮನಸ್ಸು ಹೋಗುದು ಎಂದ ಭಾವನೆ ಇದಕ್ಕೆ ಸರಿ ತಪ್ಪು ನಿಮಗೆ ಗೊತ್ತಿಲ್ಲ. ಈ ಮನಸ್ಸು ಪಂಪಿನ ಈ ಮನಸ್ಸು ನಮ್ಮನ್ನ ತುಂಬಿಕೊಂಡು ಹೋಗುದು ಓಡಿ ಇಚ್ಚಿನ ಓಟ್ பண்ணது. ಈ ಮನಸ್ಸಿಗೆ ಈ ಸುಪ್ರೀಂ ಕೋರ್ಟ್ ಆತ್ಮ ಪಂಪಿನ ಜಡ್ಜಿ ಉಂಡ, ಹೈಕೋರ್ಟ್ ಬುದ್ಧಿ ಪಂಪಿನ ಜಡ್ಜಿ ಉಂಡ, ಅಂಚಿನ ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜಿ ಈ ಮನಸ್ಸು ಪಂಪಿನ ಜಡ್ಜಿಗೆ 6 ಜನ ಪ್ರಧಾನವಾದ ವಕೀಲರನ್ನು ನಿಲ್ಲಿಸಿದೆ. ನಿನ್ನ ಭಾವನೆ ಅವು ಪಂಡ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಅರಿಷಡ್ವರ್ಗಗಳು ಈ ಪ್ರಧಾನವಾದ 6 ವಕೀಲರ ಇದಮಿತ್ತಂ ಪಟ್ಟது
ಅಕ್ಕಳ ಸತ್ಯವು ಸರಿಯಾದ, ದೇವರಿಗೆ ಸರಿಯಾದ, ಧರ್ಮವು ಸರಿಯಾದ, ಅಕ್ಕಳ ತುಂಬ ನನ್ನ ಮನಸ್ಸು ಸಮೃದ್ಧಿ ಕೊಡು. ಆಯ ಮನುಷ್ಯ ಮನುಷ್ಯತ್ವ, ವ್ಯಕ್ತಿಗೆ ವ್ಯಕ್ತಿತ್ವ, ಪ್ರಭುಗೂ ಪ್ರಭುತ್ವ, ಗುರುಗೂ ಗುರುತ್ವ, ಕ್ಷೇತ್ರಗೂ ಮಹತ್ವ ಪರಿಪಿನ ಹಿರಿಯರ ಪಾತ್ರ ಇಂದು ಪರಿಪಿನ ಆಯಕ ಸರ್ವಶ್ರೇಷ್ಠವಾದ ವ್ಯಕ್ತಿಯಾದ ఆయన ఆత్మను చైతన్యపడు. ఆ ఆత్మను ఆయన వ్యక్తిత్వుడు పూరా ఆయన ధర్మ దృష్టి, ఆయన ఆచార విచారుడు, కరుణాభావన, భక్తి భావన, ಪ್ರತಿ ಒಂದು ವಿಷಯದ ಆಯಾ ಸರ್ವ ರೀತಿಯ ದೇವರಿಗೆ ಸಮರ್ಪಣೆ ಮತ್ತು ತನಕ ತಾನು ಹೊಂದ ಸಮಾಜಕ್ಕೆ ಬದುಕು ಮತ್ತು ಆ ಪುನಃ ಅಕ್ಕಬಲ್ಲೆ ಆತ್ಮ ಜ್ಯೋತಿ ಬಂದು ಜ್ಯೋತಿ ಕೊಟ್ಟುಕೊಳ್ಳುವುದನ್ನ ಆತ್ಮನ ಧರ್ಮಿಷ್ಠ ಅವರು ಮಾತುಗಳು ఆయన ఆచారం శుద్ధపడు, ఆయన ఉండైన పాత్ర శుద్ధపడు. ఈ పాత్ర శుద్ధ ఇతర మాత్రం నాకు కొంచెం పేరు పడ్డాడు, పేరు ఆలదు. ఈ పాత్ర శుద్ధపడుదన్న నడవడికి సరిపడు కాయా వాచ మనస ముక్తమైన జీవులను ప్రీతి మనకుడు, ముక్తమైన మనుషులను ప్రీతి మనకుడు, ఆయన ముక్త దిక్కున్న ఆయన ఉన్నాయి పాజిటివ్ ఎనర్జీ కొడుతుంది. పాజిటివ్ ఎనర్జీ వస్తే ఆ నెగిటివ్ అంటే ఈ పాజిటివ్ ఎనర్జీ ఆయన ఆత్మ జ్యోతి జీవిత భూమిని సుప్రీంకోర్టు జడ్జినాడు ఆత్మದಲ್ಲಿ. ఆ ఆత్మ నిరాకార స్వరూపమైన మహాశక్తి అఖిలాండ కోటి బ్రహ్మాండను అక్కబల్లైన నియంత్రణ పొందిన తేజస్వరూపుడైన కేంద్ర బిందు పోదుకుంటుడు. అవువే ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಪಂಪಿನ ಎಲ್ಲ ಭಾವನೆಡೆ ಬ್ರಹ್ಮಕುಮಾರಿ ಪಂಪಿನ ನಿಖಲ ತತ್ವಡು ನಿಖಲ ಮಾತು ಸುಪ್ರೀಮರು ನಿಖಲ ಆವನಿ ಮತ್ತೊಮ್ಮೆ ಮುಟ್ಟುದು ನಿಖಲ ಜನಕರನ್ನ ಸಜ್ಜನ ರೀತಿಯಲ್ಲಿ ಜನಕರನ್ನ ಪ್ರೀತಿದ ಭಾವನೆಗಳ ಸ್ವಚ್ಛವಾದ ರೀತಿಯಲ್ಲಿ ಜನಕರನ್ನ ತಯಾರು ಮಾಡುತ್ತದೆ. ನಮ್ಮ ವಿಶ್ವಗುರುವಾಯಿನ ಈ ಸಮೃದ್ಧಿ ಭಾರತದ ಕಟ್ಟಡದ ಉದ್ದೇಶ ಅಕ್ಕ ನಿಜವಾದ ನಮ್ಮ ಈ ಪಂಚತತ್ವವನ್ನು ಅನುಲ ಧರ್ಮ ಜಾಗೃತಿ ಕೊಡು. ನಂಗೆ ಗಣರಾಜ್ಯೋತ್ಸವ ಸಿಕ್ಕಿದ್ರೆ ನಂಗೆ ಅಧಿಕಾರ ಸಿಕ್ಕಿದ್ರು, ಸ್ವಾತಂತ್ರ್ಯ ಸಿಕ್ಕಿದ್ರು, ವೈಯಕ್ತಿಕ ಸ್ವಾತಂತ್ರ್ಯ ಬಲ್ಲಿ ಬಂದ ಕೆಲವು ದುಷ್ಟರಿಗೆ ಮಾದರಿಗಳನ್ನು ಪಂಪಿ ನನಗೆ ಶಿಕ್ಷಣ ವರ್ಗ ಇಲ್ಲಿ ಕಮರ್ಷಿಯಲ್ ಮೊದಲ ಭಾರತದಲ್ಲಿ ಎಜುಕೇಶನ್ ಕೊಡಲು ಸಾಧ್ಯತೆ ಆಸ್ಪತ್ರೆ ಕೊಂಡ ನಮ್ಗೆ ರೈತರ ಇದೇ ಬರ್ತಾನೆ ఆయన బిలియన్ సంపాదించాలి తప్పు సరియాన నాకు ఈ వ్యవస్థ సంరక్షణ పరిశీలించిన ప్రభావి నాయకుల వాక్లన మర్గిలుగా ನಮ್ಮ ಪಾಪದಾಯಕ ಸಂರಕ್ಷಣೆ ಪರಿಶೀಲಿಸಿದ ಸಂವಿಧಾನ ಈ ಇದು ಪುರ ದಾರಿ ಬಂದ ನಮ್ಮ ದೇವಸ್ಥಾನ ನೋಡಬಹುದು. ನಮ್ಮ ಪವಿತ್ರವಾದ ಶಕ್ತಿಗೆ ನಾನಾ ರೀತಿಯಲ್ಲಿ ನಮ್ಮ ಲಿಂಗ ರೂಪಡಿಗೂ, ನಮ್ಮ ಮೂರ್ತಿ ರೂಪಡಿಗೂ, ನಮ್ಮ ಸಕ್ರಿಯವಾದ ನಮ್ಮ ಆತ್ಮ ನಿವೇದನೆ ಮಾಡುತ್ತದೆ. ಆ ದೇವಸ್ಥಾನವನ್ನು ಸುಭಿಕ್ಷೆ ಕೊಡುತ್ತೇವೆ. ಎರಡೇ ನಮ್ಮ ತಪ್ಪು ಕೆಲಸ ಪಡೆ ಎಲ್ಲ ಎಳ್ಳನೇ ಕೆಲಸ ಮಾಡಿ 10 ಜನಕ್ಕೆ ಉಪಕಾರ ಕೈಕರ್ಯ ಕೈಗೊಂಡು ದೇವರ ನಟನ ಧರ್ಮಕ್ಷೇತ್ರ ಇಲ್ಲಿ ಕಾಸಿನ ಮಹತ್ವವಾದ ಶ್ರದ್ಧಾ ಭಕ್ತಿ ಕಮ್ಮಿ ಆಗುತ್ತದೆ. ಕಾನೂನು ಓಡಿರುವಂತ ಪಡಿದಾಗ ಪಾಪದಾಯಕ ಕಾನೂನು, ಮಲ್ಲಾಯಕ ಕಾನೂನು. ಪಾಪದಾಯ ಏಕ ಸತ್ಯುಡಿತಲ್ಲ ಸತ್ಯಾಪರು, ಮಲ್ಲಾಯ ಸುಳ್ಳು ಮಂಡಲ ಸತ್ಯಾಪನ ಕಾನೂನು. ಒಂದು ದಾಯಕ ಪಂಡ ನಮ್ಮ ಇಷ್ಟದ ಕಾನೂನು ನಮ್ಮ ಜಾಗೃತಿ ಆಗುತ್ತದೆ. ನಮ್ಮ ಜನಸಂಖ್ಯೆ ನಿಯಂತ್ರಣ ಮಾಡಾಟ, ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆದಾಗ, ನಮ್ಮ ವೈದ್ಯಕೀಯ ವ್ಯವಸ್ಥೆದಾಗ, ನಮ್ಮ ಶ್ರದ್ಧಾ ಕೇಂದ್ರದಾಗ, ಭಕ್ತಿರಾಗ ಅಥವಾ ರಾಜಕೀಯ ಆಗಲಿ ಅಥವಾ ಪರಿಶುದ್ಧವಾದಿಗಳು ಇಂದು ನಮಗೆ ಧರ್ಮ ಜಾಗೃತಿ ದಯಪಡ ನಮ್ಮ ತತ್ವಗಳ ಮಂಡಲ ಮತ್ತೊಂದೇ ಒಬ್ಬ ಭಕ್ತಿ ನಮ್ಮ ಮಸ್ತ್ ನಮ್ಮ ಹಿಂದೂ ಧರ್ಮದ ಮಸ್ತ್ ಕವರ್ಗಳು ಅಕ್ಲಾಕ್ನ ತತ್ವಗಳ ಅಕ್ಲಾಕ್ ಮಂಡಲ ಮತ್ತು ಅಂಡ ನಮ್ಮ ದೇಶದ ಸಮೃದ್ಧಿ, ನಮ್ಮ ದೇಶ ನಮ್ಗೆ ಕಾರಣದಾರ ನಂಗೆ ನಮ್ಮನೆ ನಮ್ಮವರ ಒಗ್ಗಟ್ಟಿ ಇಲ್ಲಿ ನಮ್ಮ ಪರಿಶುದ್ಧವಾದ ಭಾವನೆಗಳ ದೇಶ ಕಟ್ಟುಡು, ಸಮೃದ್ಧಿ ನಮ್ಮ ದೇಶ ಕಟ್ಟುಡು, ರಾಮರಾಜ್ಯ ಮಾಡ್ಕೊಡು, ಮಾತೆಗಳ ಸುಭಿಕ್ಷೆ ಕೊಡು, ಮಾತೆಗಳ ಸಮೃದ್ಧಿ ಕೊಡು, ಮಾತೆಗಳ ದೈವಭಕ್ತಿ ಕೊಡು, ಮಾತೆಗಳ ಧರ್ಮದರ್ಶನಗಳು ಮಾತೆಗಳ ಧರ್ಮದ ನನಗೆ ಕೊಡುದು ಮಾಡ ನಂಗೆ ಅದಕ್ಕೆ ನಮ್ಮನ್ನು ಸರಿ ಮಾಡ್ಕೊಂಡು ನಂಗೆ ವಿಶ್ವಾಸ ಕೊಡುವ ನಮ್ಮ ವ್ಯಕ್ತಿ ಪ್ರತಿಷ್ಠೆ ಬರಬಲ್ಲಿ, ಏನೇನ ವ್ಯಕ್ತಿ ಪ್ರತಿಷ್ಠೆ ಬರಬಲ್ಲಿ, ನಂಗೆ ಯುಗ ಬರಬಲ್ಲಿ, ವ್ಯಕ್ತಿ ಪ್ರತಿಷ್ಠೆ ಬರಬಲ್ಲಿ, ಶರಣಾಗತಿ ಆದ ಮುಕ್ತ ಪ್ರಾಣಿಗಳನ್ನು ಪ್ರೀತಿ ಮಾಡ್ಕೊಂಡು, ಮುಕ್ತ ಜನಗಳನ್ನು ಪ್ರೀತಿ ಮಾಡ್ಕೊಂಡು
ಅಂಚಾದಿನಾಗ ಇನಿ ಯಾಸ್ಯ ಉಲ್ಲೇಖವನ್ನು ಕುರಿತು ಭಾಷಣದ ವೇದಿಕೆ ನಿಖಲನ ಸರ್ವಶ್ರೇಷ್ಠವಾದ ನಿಖಲ ಕಲ್ಪನೆ ಸರ್ವಶ್ರೇಷ್ಠವಾದ ಭಾವನೆ ಮನುಷ್ಯನ ಜೀವನದ ಅತಿ ಭಾವನೆ ಒಟ್ಟದ ಬೋರ್ಡು ಸರ್ವಶ್ರೇಷ್ಠವಾದ ಕಲ್ಪನೆ ಬೋರ್ಡು ಆಯಾ ಮನುಷ್ಯನ ಆಚಾರ ವಿಚಾರಕ್ಕೆ ಬೋರ್ಡು ಆಚಾರ ವಿಚಾರ ಮುಕ್ತ ಪಾತ್ರಗಳಿಗೆ ಇಂಚಿನ ಭಾವನೆ ನಿಖಲ ಆಯೋಜನೆ ಮಾಡ್ತಿನ ಉದ್ದೇಶ ನಮ್ಮ ಸ್ವಾತಂತ್ರ್ಯನ ದೇಶ ಕಟ್ಟಕ ಒಂಜಿ ದ್ವೇಷಿದ್ಯನ ದೇಶ ಕಟ್ಟಕ ನಮ್ಮ ಈ ಕರ್ಮಭೂಮಿ ದೇವಭೂಮಿ ಅವರು ವಿಶ್ವಗುರು ಅವರು ಗಣರಾಜ್ಯೋತ್ಸವದ ಆ ಸಂವಿಧಾನ ಹೆಚ್ಚಿನ ಸಮಾನದ ಪತ್ತಪ್ಪೆ ಜೋಗುಗಳು ನಂಜಪ್ಪೆ ಜೋಗುಗಳಿಗೆ ಮಾತೆಲ್ಲ ತಂದು ಇವನ್ನ ದೈವಕ್ಕೆ ಪಡೆಯಲು ಧರ್ಮದ ನೆರಟು ಸಂತೆದ ಕೊಟ್ಕೊಂಡು ಹೋಗ್ಯಾರ ಧರ್ಮವನ್ನು ಬಂಡ ಅನ್ನದಾನ ಅಭಯದಾನ ವಿದ್ಯಾದಾನ ವಸ್ತ್ರದಾನ ಇಂಚಿನ ಮಾತು ದಾನಾದಿ ಇಂಚಿನ ಮಾತು ದೈವವನ್ನು ನೆಲೆ ಆ ಕರ್ಮದ ನೆರಟು ಸಂತೆದ ಕೊಟ್ಕೊಂಡು ಹೋಗ್ಯಾರ ನನಗೆ ನೋಡಿ ಬಂತು ಪತ್ತಪ್ಪೆ ಜೋಗುಗಳು ನಂಜಪ್ಪೆ ಜೋಗುಗಳಿಗೆ ಮಟ್ಟೆ ಕುಲಾದ ಮೂರು ಸೇರಿ ಕೊಡ್ತಾರೆ ಪತ್ತಪ್ಪೆ ಜೋಗುಗಳು ನಂಜಪ್ಪೆ ಜೋಗುಗಳಿಗೆ ಕುಲ್ಲೇರ ನಮ್ಮ ತಯಾರು ನಮ್ಮ ಒರೆಕೊರೆನ ಪ್ರೀತಿ ವಿಶ್ವಾಸ ಭಾವನೆ ನಮ್ಮ ಬೆಳೆಸೋನು ನಮ್ಮ ದೇಶದ ಸಂಸ್ಕೃತಿ ನಮ್ಮ ಹಿರಿಯರ ಧ್ವಜದ ಪವಿತ್ರವಾದ ಸಂಸ್ಕೃತಿ ಒರೆಕೋಡು ಮಾದರಿಗಳಂತ ಅಧಿಕಾರಿ ಇದು ಪಣ್ಣೊಂದು ನನ್ನಂತೆ ನಮ್ಮ ಅಧಿಕಾರ ವ್ಯಾಪ್ತಿಗೆ ನಮ್ಮ ತೂಪಿನಂತೆ ಮಾತಿನ ಏಕಭಾವನೆ ಮುಕ್ತ ಭಾವನೆ ಏಕರಾಶಿಗೆ ಮಾತಿನ ಹೊರಡು ಕರುಣಾಭಾವ ಭಕ್ತಿ ಭಾವಗಳು ನಮ್ಮ ಹೋದು ನಮ್ಮ ಜೀವನ ಸಾರ್ಥಕತೆ ನಮ್ಮ ನನ್ನಾಂಡರ ನನಗೆ ಧರ್ಮ ಜಾಗೃತಿ ಬರಡೆ ನಮ್ಮ ದೇಶದ ಪ್ರೀತಿ ಬರಡೆ ನಮ್ಮ ಆ ಒಂದು ದೇವರನ್ನ ಜ್ಯೋತಿ ಪತ್ರಿಕೆ ಪರಬ್ರಹ್ಮನಿಂದ ಭಕ್ತಿ ಬರಡೆ ಆ ಭಕ್ತಿಗೆ ಪಡ್ಕೊಂಡ ಒಂದು ಪ್ರತಿಯಪ್ಪ ಒಂದು ಬಾಲಿನ ಮೊಟ್ಟೆಲು ಹುಲ್ಲಾದ್ರೆ ಬಾಲ ತಪ್ಪು ಮತ್ತೊಂದಲ್ಲ ಆ ಪ್ರತಿಯಪ್ಪ ಹಾಕಲು ಮಗ ಈ ತಪ್ಪು ಮತ್ತೊಂದಲ್ಲ ಅಂದ್ರೆ ಆ ಬಾಲ ದೂರ ಹೋಗ್ಬಿಡಿ ಆ ಬಾಲ ಕೊಡ್ಕೊಂಡು ಕೊಕ್ಕನಿ ಪುಣ್ಯಗಡೆ ಹೋಗ್ಬಿಟ್ಟು ಅಮ್ಮನ ಕೇಳು ಅಮ್ಮ ತಾಯಿಗೆ ಕಾಪು ಅಮ್ಮ ಅಂತ ಅಂಚಿನವಾಯಿನ ಆಪ್ತ ಪ್ರತಿಯಪ್ಪಗಳ ಬಾಲ್ಯಗಳ ಪವಿತ್ರವಾದ ಭಕ್ತಿಗಳ ಪವಿತ್ರವಾದ ಭಾವನೆ ಮಾತ್ರೆಗಳ ಬರಡೆ ಯಾನ ನನರ ಗಣರಾಜ್ಯೋತ್ಸವ ಶುಭಾಶಯ ಕೊಡಲು ನಿಖಲನ ಈ ಸಂಸ್ಥೆ ಅನಾಥ ಬೆಳಗದೆ ಅದಕ್ಕೆ ಪೂರಕವಾದ ಆ ರಕ್ತ ಬಂಧನಕ್ಕೆ ಪೂರಕವಾದ ಸಪೋರ್ಟ್ ಅಭಿ ಧರ್ಮವರ ರಕ್ಷಿತ ಇಂಕು ಕೊಪ್ಪಕ್ಕ ಇಂಕು ಈಗಿನ ಈ ನಡೆಕೆ ಇಂಕು ಎಲ್ಲಿಗೆ ಬೆರೆಸಾಯದ ಕಾಂಗ ಇಂಕುಲ್ಲ ಇಂಕಿನ ಉದ್ದೇಶನ ಧರ್ಮವರ ರಕ್ಷಿತ ನಮ್ಮ ಪತ್ತಪ್ಪೆ ಜೋಗುಗಳು ಅಂಜಪ್ಪೆ ಜೋಗುಗಳಿಗೆ ನಮ್ಮ ಈ ದೇಶ ಕಟ್ಟಿದ ಸಂಸ್ಕೃತಿ ವೈಭಾಗ ಪರಬ್ರಹ್ಮ ಪರಮಾತ್ಮನ ನಡೆಕ್ಕೆ ನಮ್ಮ ನಡೆ ಪಾವಡ ಧರ್ಮದ ನಡೆ ಪಾವಡ ಪಡೆದು ಮಾದರಿಗಳ ನನ್ನವರನ್ನ ಸೊಮ್ಮೆನ ಸದಾಯ ಮಾಡುವುದು ಎನ್ನ ಹಿರಿಯನ್ನ ಈ ಮಂಡಳಿಗೆ ಸರಿ ನಮ್ಮ ಗುರುತಿಸಿ ಮಾದರಿಗಳ ನನ್ನ ಒಡಲಿನ ಸೊಮ್ಮೆನ ಸದಾಯ ಮಾಡುವುದು ಎನ್ನ ನುಡಿ ಪಾತ್ರಗಳನ್ನು ಮುಕ್ತಾಯ ಅಣ್ಣ ಹೇಳಿದ್ರು ಧರ್ಮ ರಕ್ಷಿತ ನಾನು ಎಲ್ಲಾ ರೀತಿಯಿಂದ ಸಹಯೋಗ ಕೊಡ್ತೀನಿ ಇದ್ದೇನೆ ಅಣ್ಣ ಈಗ ಧರ್ಮ ಅಂತ ನೀವೇನ್ ಹೇಳಿಲ್ಲ ಧರ್ಮದ ಬಗ್ಗೆ ಸರಿಯಾಗಿ ಪರಮಾತ್ಮನ ಬಗ್ಗೆ ಸರಿಯಾಗಿ ತಿಳುವಳಿಕೆ ಜನರಿಗೆ ಇಲ್ಲ ಅದಕ್ಕೆ ಅವರು ದಾರಿ ತಪ್ತಾ ಇದ್ದಾರೆ ಅದಕ್ಕೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಹತ್ರ ಅಧಿಕಾರ ಉಂಟು ಜನರನ್ನ ಸೇರಿಸಿದ್ರೆ ನಾವು ಬಂದು ಕರೆಕ್ಟ್ ಆಗಿ ಪರಮಾತ್ಮ ಯಾರು ನಮ್ಮ ದೇಶ ಏನು ನಮ್ಮ ಧರ್ಮ ಏನು ಅಂತ ಹೇಳಿಕೊಡ್ತೀವಿ ಅವಾಗ ಎಲ್ಲಾ ರೀತಿಯ ಕನ್ಫ್ಯೂಷನ್ಸ್ ಅವ್ರಿಗೆ ಇರೋದಿಲ್ಲ ಅದಕ್ಕಾಗಿ ಈ ಎಲ್ಲರೂ ಹೇಳಿದರೆ ಹಿಂದೂ ಧರ್ಮದಲ್ಲಿ ಯಾರಿದ್ದಾರೆ ಅಂತ ನಾವಿದ್ದೇವೆ ನಾವು ಧರ್ಮದ ಬಗ್ಗೆ ಪರಮಾತ್ಮನ ಬಗ್ಗೆ ಕರೆಕ್ಟ್ ಆಗಿ ಹೇಳ್ಕೊಡ್ತೀವಿ ನಾವು ಹಿಂದೂ ಧರ್ಮ ಅಲ್ಲ ಆದಿ ಸನಾತನ ದೇವಿ ದೇವತಾ ಧರ್ಮ ಆ ಒಂದು ನಮ್ಮ ಹತ್ರ ತಿಳುವಳಿಕೆ ಇಲ್ಲದೆ ಇರೋ ಕಾರಣ ಹಿಂದೂ ಹೇಳ್ತಾ ಇದ್ದೀವಿ ಆದ್ರಿಂದ ನೀವು ಅವಕಾಶ ಮಾಡಿಕೊಟ್ರೆ ನಾವು ಈ ಶಿವರಾತ್ರಿಯ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಬಂದು ಈಶ್ವರಿಯ ಸೇವೆ ಮಾಡ್ತೇವೆ. ಒಂದೇ ನಿಮಿಷ ನೀವು ಕಾರ್ಗಿಲಲ್ಲಿ ಏನಾಯ್ತು 2 ನಿಮಿಷದಲ್ಲಿ ಕಾರ್ಗಿಲಿಗೆ ಹೋದಾಗ ಏನಾಯ್ತು ಅಂತ ಹೇಳಿ ಹಾಗೆ ನಿಮ್ಮ ಭಾಷೆಯಲ್ಲಿ ಹೇಳ್ಬೋದು ಹಾಗೆ ತುಳುದಲ್ಲಿ ಹೇಳಿ எங்கு தியரி மூலப்படுது ಪ್ರಾಕ್ಟಿಕಲ್ ಆಗಿ ಮೂಲ ಯೋಚನೆ பண்ணாங்க అయితే ఆ థియరీ ఓదనంటే బయట ఆఫీసర్స్
ಕುಮಾರ್ ಉಪ್ಪೆ ನಮ್ಮ ಯೋಜನೆ ಪಟ್ಟ ಬೆಂಕುಟಿ ಮಾಡು ಅದೇ ಬೈಕ್ ಪಕ್ಕ ಪಾತ್ರನ ಅಭ್ಯಾಸ ಬೇಡಿ ಅಂತೆಯೇ ಕೇಳಿದಿಲ್ಲ ಅದೇ ನಿಗಲೆಗಳು ನಾನು ಬಯಸಿದರೆ ಆಯಿತು ಇಂದು ತಾರೀಕು 26/1/2025 ಗಣರಾಜ್ಯೋತ್ಸವ ದಿನಾಚರಣೆಯ ಶುಭ ದಿನದಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ನಮಿಸುತ್ತಾ ಈ ಬಾರಿ ಭಾರತ ತನ್ನ 76ನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದೆ. 26 ಜನವರಿ 1950ರಂದು ಸಂವಿಧಾನ ಸಭೆಯ ಒಪ್ಪಿಗೆಯ ನಂತರ ಸಂವಿಧಾನವನ್ನು ದೇಶಾದ್ಯಂತ ಜಾರಿಗೆ ತರಲಾಯಿತು. ನಮ್ಮ ಸಂವಿಧಾನವು ಹಲವು ದೇಶಗಳ ಮಿಶ್ರ ಸಂವಿಧಾನವಾಗಿದೆ. ಭಾರತೀಯ ಸಂವಿಧಾನವನ್ನು ಒಟ್ಟು 2 ವರ್ಷ 11 ತಿಂಗಳು 15 ದಿನಗಳಲ್ಲಿ ಸಿದ್ಧಪಡಿಸಲಾಯಿತು. ಸಂವಿಧಾನವು ಒಟ್ಟು 395 ವಿಧಿಗಳು, 22 ಭಾಗಗಳು ಮತ್ತು 8 ಅನುಸೂಚಿಗಳು ಒಳಗೊಂಡಿದೆ. ಸಂವಿಧಾನದ ಮೂಲ ಪ್ರತಿಯು ಅನೇಕ ಕೈಯಿಂದ ಚಿತ್ರಿಸಿದ ರೇಖಾಚಿತ್ರಗಳನ್ನು ಒಳಗೊಂಡಿದೆ. ಈ ಚಿತ್ರವನ್ನು ಖ್ಯಾತ ವರ್ಣಚಿತ್ರಕಾರ ನಂದಲಾಲ್ ಬೋಸ್ ನಿರ್ಮಿಸಿದ್ದಾರೆ. ಈ ದಿನವನ್ನು ಭಾರತದಲ್ಲಿ ರಾಷ್ಟ್ರೀಯ ಹಬ್ಬವೆಂದು ಆಚರಣೆ ಮಾಡುತ್ತಿದ್ದೇವೆ. ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು. ಭಾರತದ ಸಂವಿಧಾನವನ್ನು ವಿಶ್ವದ ಅತಿದೊಡ್ಡ ಸಂವಿಧಾನವೆಂದು ಪರಿಗಣಿಸಲಾಗಿದೆ. ಆ ದಿನ ಡಾಕ್ಟರ್ ರಾಜೇಂದ್ರ ದೇಶದ ಪ್ರಥಮ ರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದರು. ಆ ದಿನ ರಾಷ್ಟ್ರಪತಿಯವರು ಧ್ವಜಾರೋಹಣ ಕೂಡ ಮಾಡಿದ್ದರು. ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಇರುವ ಆಡಳಿತ. ಭಾರತದ ಸಂವಿಧಾನವು ಪ್ರಜಾಪ್ರಭುತ್ವ ಹಾಗೂ ಜಾತ್ಯತೀತ ರಾಷ್ಟ್ರವನ್ನು ಪ್ರತಿಪಾದಿಸುತ್ತಿದೆ. ಸಂವಿಧಾನದ ನೀತಿ ನಿಯಮಗಳನ್ನು ಪಾಲಿಸುವುದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಮಾತಾಡಲಿಕ್ಕೆ ಗೊತ್ತಿಲ್ಲ, ಏನಾದರೂ ತಪ್ಪಿದೆ ಅಂತ ಹೇಳ್ತಾ ನನ್ನ ಈ 2 ಮಾತನ್ನು ಆಡಲು ನನಗೆ ಕರೆಕೊಟ್ಟಂತಹ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಇದರ ಸರ್ವ ಸದಸ್ಯರಿಗೂ ಆತ್ಮೀಯವಾಗಿ ಅಭಿನಂದಿಸಿದ್ದೇನೆ. ವಿಷಯಕ್ಕೆ ನನ್ನ ಭಾಷಣ ಥ್ಯಾಂಕ್ ಯು. ಭಾವನೆಯಿಂದ ಪ್ರೀತಿಯಿಂದ ತಮ್ಮ ಅನುಭವವನ್ನು ಹಂಚಿಕೊಂಡಂತಹ ಅಣ್ಣನವರಿಗೆ ಹೃದಯದ ಧನ್ಯವಾದಗಳು. ಶಕ್ತಿ ಅಣ್ಣನವರು ತಮ್ಮ 2 ಶುಭಾಶಯಗಳನ್ನ ಹೇಳಬೇಕಾಗಿದೆ. ಹಲೋ, ಇವತ್ತಿನ ವಿಚಾರದ ಬಗ್ಗೆ ನಮ್ಮ ಕೃಷಿ ಪ್ರಧಾನರು ಅತ್ಯಂತ ಸ್ಪಷ್ಟವಾಗಿ ಎಲ್ಲ ವಿಚಾರಗಳನ್ನು ಅವರು ಹೇಳಿದ್ದಾರೆ. ಅದರಿಂದ ಇನ್ನು ಅದರ ಬಗ್ಗೆ ಇನ್ನೊಂದು ಬಗ್ಗೆ ಹೇಳುವಂತ ವಿಷಯ ಏನು ಉಳಿದಿಲ್ಲ. ಹಾಗೆ ತಾವೆಲ್ಲರೂ ತಿಳಿದಂತೆ ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಬಂದರೂ ಕೂಡ B.R. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿತವಾದಂತಹ ಸಂವಿಧಾನವನ್ನು 1950 ಜನವರಿ 26ರಂದು ನಮ್ಮ ದೇಶ ಅಂಗೀಕರಿಸಿತು. ಇವತ್ತು ಪ್ರಪಂಚದಲ್ಲಿ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಯಾವುದು ಅಂತ ಹೇಳಿದ್ರೆ ನಮ್ಮ ದೇಶ ಭಾರತ. ಈಗ ಅಕ್ಕನವರು ಹೇಳಿದ ಹಾಗೆ ದೇಶ ಬಲಿಷ್ಠವಾದರೆ ಮಾತ್ರ ನಾವೆಲ್ಲ ನಮ್ಮ ಯಾವುದೇ ಧರ್ಮ ಏನಿದ್ರು ಕೂಡ ರಾಜಕೀಯ ಇದ್ರೂ ಕೂಡ ದೇಶ ಬಿಟ್ಟರೆ ಬೇರೆ ಯಾವುದೂ ಉಳಿದಿಲ್ಲ. ದೇಶ ಬಲಿಷ್ಠವಾಗಬೇಕು, ಇದಾಗಬೇಕು. ಹಾಗೆ ನಮ್ಮ ಗಣರಾಜ್ಯೋತ್ಸವದ ಶುಭಾಶಯವನ್ನು ನಾನು ಎಲ್ರಿಗೂ ಹೇಳ್ತಾ ಇದ್ದೇನೆ. ಇಲ್ಲಿಯ ವಿಚಾರ ಹೇಳಬೇಕಿದ್ರೆ ನಮಗೆ ಇಲ್ಲಿಯವರೆಗೂ ಹೀಗೆ ಹೇಗೆ ಉಂಟು ಅದನ್ನು ನಾವು ನಿಮ್ಮ ಸಂಸ್ಥೆಯಲ್ಲಿ ಅಳವಡಿಸಬೇಕು ಅಂತ ಹೇಳುವಾಗ ನಾವು ಇಲ್ಲಿ ಯಾಕಂದವರ ಮುಖಾಂತರವಾಗಿ 7 ದಿವಸದ ರಾಜ ಧ್ಯಾನ ಯೋಗ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದರೆ ಅದು 15-20 ದಿವಸದವರೆಗೆ ಮುಂದೂಡಲ್ಪಟ್ಟಿದೆ. ಇನ್ನೂ ಕೂಡ ಇನ್ನೊಮ್ಮೆ ಅಂಥದ್ದೇ ಬಂದರೆ ನಾವು ಖಂಡಿತವಾಗಿಯೂ ನಾವು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತಯಾರಿದ್ದೇವೆ. ಬೇರೆ ನಾನು ಏನು ಹೇಳಲಿಕ್ಕೆ ಹೆಚ್ಚಿಕೊಳ್ಳೋದಿಲ್ಲ. ಶಿವಬಾಬನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಈ ನಿರ್ಮಲವಾದ ಮನಸ್ಸು ಎಲ್ಲರಿಗೂ ಇರಲಿ. ನಮ್ಮ ಈ ದ್ವಂದ್ವಗಳಿಂದ ಹೊರಗೆ ಬರೋಣ. ರಾಜಕೀಯ ನಮಗೆ ಬೇಡ.
ಎಲ್ಲರೂ ಈಗ ನಾವು ಕೂಡ ನಾವು ಲ್ಯಾನ್ಸ್ ಹೇಳಿದ್ರೆ ಕೂಡ ನಾವು ಸರ್ವಿಸಿಗಾಗಿ ಇರುವುದು. ಪ್ರಪಂಚದಲ್ಲಿ ಅತಿ ದೊಡ್ಡ ಸೇವಾ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಲ್ಯಾನ್ಸ್. ಇದು ಅಮೆರಿಕದಲ್ಲಿ ಸ್ಥಾಪಿತವಾದರೂ ಕೂಡ ನಮ್ಮ ಭಾರತದಲ್ಲಿ ಈಗ ಅತಿ ಹೆಚ್ಚು ಸದಸ್ಯರನ್ನು ಒಳಗೊಂಡ ದೇಶ ಅಂದ್ರೆ ಭಾರತ. ಇದು 220 ರಾಷ್ಟ್ರಗಳಲ್ಲಿ ಇದ್ದರೂ ಕೂಡ ಎಲ್ಲ ಕಡೆಯಲ್ಲಿ ನಾವು ಕಣ್ಣಿಗೆ ನಾವು ಮಹತ್ವವನ್ನು ಕೊಡ್ತಾ ಇದ್ದೇವೆ. ನಾವು ಅಲ್ಲಲ್ಲಿ ಕಣ್ಣಿನ ಉಚಿತ ಶಿಬಿರಗಳನ್ನು ನಡೆಸ್ತಾ ಇದ್ದೇವೆ. ಇದೆಲ್ಲ ಮಾಡೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ಆತ್ಮ ತೃಪ್ತಿ. ಇಂಥ ಇಲ್ಲಿ ಬಂದಾಗ ನಮ್ಮ ಸಿಗುವಂತ ಒಂದು ಆನಂದ, ಒಂದು ಅದು ಬೇರೆ. ಇಂಥ ಪ್ರಶಾಂತವಾದ ಈ ಜಾಗದಲ್ಲಿ ಈ ಒಂದು ನಮಗೆ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟದಾಗಿ ನಾನು ಎಲ್ಲರಿಗೆ ಸಂಬಂಧಪಟ್ಟವರಿಗೆ ವಂದನೆಗಳನ್ನು ಹೇಳ್ತಾ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಲಯನ್ಸ್ ಕ್ಲಬ್ನ ಮೆಂಬರ್ಸ್ಗಳಿಗೆಲ್ಲ ನಾವು ಇಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ಹೇಳಿದ್ರೆ ಹೊರಗಡೆ ಇದು ಸಿಗಲ್ಲ. ಆದ್ರಿಂದ ಇಲ್ಲಿ ನಾವು ಅಟ್ಲೀಸ್ಟ್ ಒಂದು ಗಂಟೆ ಅಥವಾ 2 ಗಂಟೆ ಅವ್ರಿಗೆ ಮೆಡಿಟೇಷನ್ ಇಲ್ಲಿ ಮಾಡಿಸ್ಬೋದ, ನೀವು ಕರ್ಕೊಂಡು ಬಂದ್ರೆ ನಾವು ಅದನ್ನ ಅರೇಂಜ್ಮೆಂಟ್ ಮಾಡ್ತೀವಿ. ಅದು ಫ್ರೀ ಆಗಿ, ನಮ್ಗೆ ನಿಮ್ಮಿಂದ ಏನ್ ಬೇಡ. ಅವ್ರಿಗೆ ಒಂದು ನೀವು ಸಮಾಜ ಸೇವೆ ಮಾಡ್ತಿರಲ್ಲ, ನಾವು ನಿಮ್ಮ ಸೇವೆ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಇಲ್ಲೇನೆ ನಾವು ಒಂದು ಡೇಟ್ ಫಿಕ್ಸ್ ಮಾಡೋಣ ಸರ್. ನಿಮ್ಮನ್ನೆಲ್ಲ ಕೇಳ್ಕೊಂಡು ಬನ್ನಿ, ನಮ್ಮ ನಂಬರ್ ನಿಮ್ಮ ಹತ್ರ ಉಂಟು, ನಿಮ್ಮ ನಂಬರ್ ನನ್ನಲ್ಲಿದೆ. ಮತ್ತೆ ನಾನು ಇನ್ನೊಂದು ಸರ್ತಿ ನಮ್ಮದು ನಿಮ್ಗೆ ನೆನಪು ಮಾಡಿಸ್ತೇನೆ. ನಾವು ಇಲ್ಲೇನೆ ನಿಮ್ಮ ಎಲ್ಲ ಲಯನ್ಸ್ ಕ್ಲಬ್ ಮೆಂಬರ್ಸ್ ಕರೆಸಿದ್ರೆ ನೀವು ಸೇರಿಸಿದ್ರೆ ನಾವು ಇಲ್ಲಿ ಅವರಿಗೆ ಆ ವ್ಯವಸ್ಥೆ ಮಾಡುವಾಗಲೂ ಆಗ್ಬೋದು. ಶಾಂತಿ. ಈಗ ನಾವೆಲ್ಲರೂ ಎದುರು ನೋಡ್ತಾ ಇರುವಂತಹ ಸಮಯ ಬಂದಿತ್ತು. ಧ್ವಜಾರೋಹಣವನ್ನ ಮಾಡಲಿಕ್ಕೆ ಹೊರಡೋಣ. ಅದಕ್ಕೂ ಮುಂದೆ ಅತಿಥಿ ಮಹೋದಯರಿಗೆ ಈಶ್ವರ್ಯ ಕಾಣಿಕೆ. कुछ याद उन्हें भी कर लो, कुछ याद उन्हें भी कर लो, जो लौट के घर ना आए, जो लौट के घर ना आए। ऐ मेरे वतन के लोगों, जरा आँख में भर लो पानी, जो शहीद हो
जब तक थी सांस लड़े वो, जब तक थी सांस लड़े वो, फिर अपनी लाश बिछा दी संगीन पे धर कर माता। सो गए अमर बलिदानी जो शहीद हुए हैं उनकी, जरा याद करो कुर्बानी। जब देश में थी दिवाली, वो खेल रहे थे होली। जब हम बैठे थे घरों में, जब हम बैठे थे घरों में, वो झेल रहे थे गोली। थे धन्य जवान वो अपने, थी धन्य वो उनकी जवानी जो शहीद हुए हैं उनकी, जरा याद करो कुर्बानी। कोई सिख कोई जाट मराठा, कोई सिख कोई जाट मराठा, कोई गुरखा कोई मद्रासी, कोई गुरखा कोई मद्रासी। सरहद पर मरने वाला, सरहद पर मरने वाला, हर वीर था भारतवासी। जो खून गिरा पर्वत पर, वो खून था हिंदुस्तानी जो शहीद हुए हैं उनकी, जरा याद करो कुर्बानी। थी खून से लथपथ काया, फिर भी बंदूक उठा के 10-10 को एक ने मारा। फिर गिर गए होश गवा के, जब अंत समय आया तो जब अंत समय आया तो कह गए कि अब मरते हैं। जब अंत समय आया तो कह गए कि अब मरते हैं। खुश रहना देश के प्यारों, खुश रहना देश के प्यारों, अब हम तो सफर करते हैं, अब हम तो सफर करते हैं। क्या लोग थे वो दीवानी, क्या लोग थे वो अभिमानी जो शहीद हुए हैं उनकी, जरा याद करो कुर्बानी। तुम भूल ना जाओ उनको, इसलिए कही ये कहानी जो शहीद हुए हैं उनकी, जरा याद करो कुर्बानी। जय हिंद, जय हिंद की सेना, जय हिंद, जय हिंद की सेना, जय हिंद, जय हिंद, जय हिंद।
अपना है दिल ये आज का, दुनिया से जाके बोल दो, बोल दो। ऐसे जागो रे साथियों, दुनिया की आंखें खोल दो, खोल दो। लहरा दो, लहरा दो, सरकशी का परचम लहरा दो। गर्दिश में फिर अपनी सरजमी का परचम लहरा दो, लहरा दो, लहरा दो। सरकशी का परचम लहरा दो। गर्दिश में फिर अपनी सरजमी का परचम लहरा दो। जनगण मन अधिनायक जय हे भारत भाग्य विधाता। पंजाब सिंध गुजरात मराठा द्राविड उत्कल बंगा। विंध्य हिमाचल यमुना गंगा उच्चल जलधि तरंगा। तव शुभ नामे जागे, तव शुभ आशीष मांगे। गाहे तव जय गाथा, जन गण मंगलदायक जय हे भारत भाग्य विधाता। जय हे, जय हे, जय हे, जय 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 हे।